ಪುಟ್ಟ ಗೌರಿ ಮದುವೆ ಭಾಗ 43. ದೂರದಲ್ಲಿ ತನ್ನ ಅಜ್ಜಿ ಬರುವುದನ್ನು ನೋಡಿದ ಹಿಮ ತನ್ನ ಕಾಲೇಜಿನವರೆಗೂ ತನ್ನನ್ನು ಹುಡುಕಿಕೊಂಡು ಬಂದು ಅಜ್ಜಿಯನ್ನು ಕಂಡ ಆಶ್ಚರ್ಯಪಡುತ್ತಾಳೆ. ಜೊತೆಯಲ್ಲಿದ್ದ ಅವಳ ಗೆಳತಿಯರು ಸಹ ದೂರದಿಂದಲೇ ಕಮಲಾಕ್ಷಿಯವರನ್ನು ನೋಡಿ, ಏ ಹಿಮ, ಅಲ್ಲಿ ಬರ್ತಾ ಇರೋದು ನಿನ್ನ ಅಜ್ಜಿ ತಾನೇ? ಏನೇ ನಿನ್ನ ಕಾಲೇಜ್ ತನಕ ಹುಡುಕಿಕೊಂಡು ಬರ್ತಾ ಇದ್ದಾರೆ? ಏನು ಸಮಾಚಾರ? ಅದು ಅಲ್ಲದೆ ಅವ್ರ ಜೊತೆ ಯಾರೋ ಹುಡುಗಿ ಕೂಡ ಇದ್ದಾಳೆ ಎಂದಳು. ಇಷ್ಟರವರೆಗೆ ತನ್ನ ಅಜ್ಜಿಯನ್ನು ನೋಡಿದ ಹಿಮಾಗೆ ಪಕ್ಕದಲ್ಲಿ ಬರುತ್ತಿದ್ದ ಗೌರಿಯನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಯಾರೇ ಆ ಹುಡುಗಿ? ನೋಡೋದಕ್ಕೆ ಹಳ್ಳಿಯವಳ ಥರ ಕಾಣಿಸ್ತಾ ಇದ್ದಾಳೆ ಎಂದಳು ಮತ್ತೊಬ್ಬ ಗೆಳತಿ. ಗೌರಿಯ ಡ್ರೆಸ್ ಒಂದು ಮಾತ್ರ ಚೇಂಜ್ ಆಗಿದ್ದರೂ ಅವಳ ಹೇರ್ ಸ್ಟೈಲ್, ಮುಖದ ಮೇಕಪ್ ಯಾವುದೂ ಕೂಡ ಬದಲಾಗಿರಲಿಲ್ಲ. ಅವಳನ್ನು ನೋಡಿದ ತಕ್ಷಣ ಅವಳೊಬ್ಬಳು ಹಳ್ಳಿ ಹುಡುಗಿ ಅನ್ನೋದನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು. ನನಗೂ ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಣ್ರೆ, ಹೇಗಿದ್ರೂ ಅಜ್ಜಿ ಬರ್ತಾ ಇದ್ದಾರಲ್ವಾ, ಅವರನ್ನು ಕೇಳಿ ಬಿಡೋಣ ಬಿಡಿ ಅಂತ ಹೇಳಿದವಳೇ ತನ್ನ ಸ್ನೇಹಿತೆಯರನ್ನು ಕಮಲಾಕ್ಷಿಯವರ ಹತ್ತಿರ ಕರೆದುಕೊಂಡು ಬರುತ್ತಾಳೆ. ಹಿಮ ಮತ್ತು ಅವಳ ಫ್ರೆಂಡ್ಸ್ ಬಿಟ್ಟರೆ ಉಳಿದ ಯಾವ ಸ್ಟೂಡೆಂಟ್ ಅಲ್ಲಿ ಕಾಣಿಸಲಿಲ್ಲ. ಅನುಮಾನ ಬಂದು ಹಿಮಾಳನ್ನು, ಯಾಕೆ ಹಿಮ, ಕ್ಲಾಸ್ಗೆ ಹೋಗಿಲ್ವಾ ಎಂದರು. ಆಗ ಹಿಮ, ಅಯ್ಯೋ ಇಲ್ಲ ಅಮ್ಮಮ್ಮ, ಫಸ್ಟ್ ಪೀರಿಯಡೇ ಕನ್ನಡ ಕ್ಲಾಸು, ಸುಮ್ಮನೆ ಸರ್ ದೊಡ್ಡದಾಗಿ ಲೆಕ್ಚರ್ ಕೊಡ್ತಾರೆ, ಅವರ ಕ್ಲಾಸ್ ತುಂಬ ಬೋರಿಂಗ್ ಆಗಿರುತ್ತೆ, ಅದಕ್ಕೆ ಹೋಗಲಿಲ್ಲ ಎಂದಳು. ಅಲ್ವೇ, ನೀನು ಕಾಲೇಜಿಗೆ ಬರೋದು ಓದೋದಕ್ಕೆ ತಾನೇ, ಅಂಥದ್ರಲ್ಲಿ ಓದೋದೇ ಬೋರಿಂಗ್ ಅಂತ ಅಂದರೆ ಹೇಗೆ ಎಂದರು. ಅಮ್ಮಮ್ಮ, ಅವರ ಪಾಠ ಕೇಳಲಿಲ್ಲ ಅಂದ್ರೂ ನಾನು ಕನ್ನಡದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೇ ಮಾಡ್ತೀನಿ, ನಮ್ಮ ಇಡೀ ಕ್ಲಾಸಲ್ಲಿ ನಂದೇ ಹೈಯೆಸ್ಟ್ ಮಾರ್ಕ್ಸ್ ಇರೋದು ಗೊತ್ತಾ ಎಂದಳು. ಇಷ್ಟು ದಿನ ಅವಳು ಸ್ಕೂಲಿಗೆ ಹೋಗಬೇಕಾದ್ರೆ ಹಿಮ ಹಾಕುತ್ತಿದ್ದ ಯೂನಿಫಾರ್ಮ್ ಬಟ್ಟೆಯಲ್ಲಿ ಚಿಕ್ಕ ಹುಡುಗಿಯಂತೆ ಕಾಣುತ್ತಿದ್ದಳು. ಅದೂ ಅಲ್ಲದೆ ಆ ಶಾಲೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದ ಕಾರಣ ಅವರು ಡೈಲಿ ಹಾಕುತ್ತಿದ್ದ ಯೂನಿಫಾರ್ಮ್ ಕೂಡ ನೀಟಾಗಿ ಮಂಡಿ ಮುಚ್ಚುವ ತನಕ ಡ್ರೆಸ್ ಹಾಕಬೇಕಾಗಿತ್ತು. ಆದರೆ ಕಾಲೇಜಿಗೆ ಸೇರಿದ ಮೇಲೆ ಅವಳ ಡ್ರೆಸ್ ಸೆನ್ಸ್ ಬದಲಾಗಿತ್ತು. ಅವಳು ಹಾಕಿದ್ದ ಡ್ರೆಸ್ ನೋಡಿ ಕಮಲಾಕ್ಷಿಯವರು ಮುಖ ಚಿಕ್ಕದು ಮಾಡಿಕೊಂಡರು. ಏನೇ ಹಿಮ ನಿನ್ನ ಅವತಾರ? ನಿನಗಂತೂ ಬುದ್ಧಿ ಇಲ್ಲ, ನಿನ್ನ ಅಮ್ಮನಿಗಾದರೂ ಬುದ್ಧಿ ಬೇಡವಾ? ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಕಳಿಸಿದ್ದಾಳಲ್ಲ ಎಂದರು. ನನ್ನ ಅವತಾರ ಏನಾಗಿದೆ ಅಮ್ಮಮ್ಮ? ಚೆನ್ನಾಗೇ ಇದೆ ಅಲ್ವಾ? ನನ್ನ ಡ್ರೆಸ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹೊಗಳಿದ್ರು ಗೊತ್ತಾ? ಸ್ಟೈಲಾಗಿ ಮುಂದೆ ಬಂದಿದ್ದ ಕೂದಲನ್ನು ಹಿಂದೆ ತಳ್ಳುತ್ತಾ ಹೇಳಿದಳು. ಇದನ್ನು ಯಾರಾದರೂ ಹುಡುಗಿಯರು ಹಾಕ್ಕೊಳ್ಳೋ ಡ್ರೆಸ್ ಅಂತಾರ? ಚಿಕ್ಕ ಮಕ್ಕಳು ಹಾಕಿಕೊಳ್ಳೋ ಫ್ರಾಕ್ ಇದ್ದಂಗೆ ಇದೆ, ಅದಾದರೂ ಉದ್ದ ಇರುತ್ತೆ. ಅವಳು ತೊಟ್ಟಿದ್ದ ಸ್ಲೀವ್ಲೆಸ್ ಮಂಡಿಗಿಂತ ಮೇಲೆ ಇದ್ದ ಮಾಡರ್ನ್ ಫ್ರಾಕ್ ನೋಡಿ ಹೇಳಿದರು. ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಮ್ಮಮ್ಮ, ನಿಮ್ಮ ಕಾಲದಲ್ಲಿ ಈ ಥರ ಡ್ರೆಸ್ ಎಲ್ಲ ಇರಲಿಲ್ಲ ಅಂತ ನಿಮಗೆ ಜೆಲಸ್ ಫೀಲ್ ಆಗ್ತಾ ಇದೆ ಎಂದಳು. ನೋಡು ಹಿಮ, ನೀನು ಹೇಗೆ ಬೇಕಾದರೂ ತಿಳ್ಕೊ, ಆದ್ದರಿಂದ ನನಗೆ ಏನೂ ಆಗಬೇಕಾಗಿಲ್ಲ. ಆದರೆ ನೀನು ನನ್ನ ಮೊಮ್ಮಗಳು, ನಿನ್ನ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋದು ಕೂಡ ನನ್ನ ಜವಾಬ್ದಾರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಸ್ವಲ್ಪ ಡೀಸೆಂಟಾಗಿರೋ ಡ್ರೆಸ್ನ ಹಾಕ್ಕೊಳ್ಳೋದನ್ನು ಕಲ್ತ್ಕೊ, ಸ್ವಲ್ಪ ಕೋಪದಲ್ಲೇ ಹೇಳಿದರು. ಆದರೆ ಅವರ ಮಾತಿನಲ್ಲಿ ಕಾಳಜಿ ಇತ್ತು. ಇವರನ್ನು ಹೀಗೆ ಮಾತನಾಡಲು ಬಿಟ್ಟರೆ ಸಂಜೆ ತನಕ ಬುದ್ಧಿವಾದ ಹೇಳ್ತಲೇ ಇರ್ತಾರೆ ಅಂತ ಅಂದುಕೊಂಡ ಹಿಮ, ನನ್ನ ವಿಷಯ ಬಿಟ್ಟಾಕಿ ಈಗ ಕಾಲೇಜ್ ಹತ್ರ ಯಾಕೆ ಬಂದಿದ್ದೀರಾ ಅಂತ ಮೊದಲು ಹೇಳಿ ಎಂದಳು. ಅದು ಗೌರಿನ ಅಡ್ಮಿಷನ್ ಮಾಡಿಸೋದಿತ್ತು, ಅದಕ್ಕೆ ಬಂದೆ ಎನ್ನಲು, ಗೌರಿ ಅಂದರೆ ಈ ಹುಡುಗಿನೇನಾ? ಮಾಮ್ ನೆನ್ನೆ ಹೇಳ್ತಾ ಇದ್ರು, ಯಾವುದೋ ಹಳ್ಳಿ ಹುಡುಗಿ ಮನೆ ಕೆಲಸಕ್ಕೆ ಬಂದಿದ್ದಾಳೆ ಅಂತ, ಅದು ಈ ಹುಡುಗಿನೇನಾ ಎಂದು ಅಸಡ್ಡೆಯಲ್ಲಿ ಕೇಳಿದಳು. ಹೌದು ಇವಳೆ, ಆದರೆ ಒಂದು ವಿಚಾರ ತಿಳ್ಕೊ ಹಿಮ, ಇವಳು ಮನೆ ಕೆಲಸದವಳು ಅಲ್ಲ, ನಮ್ಮ ಮನೆಯಲ್ಲಿರೋ ಗೆಸ್ಟ್. ನೀನು ಕೂಡ ನಿನ್ನ ಅಮ್ಮನ ಹಾಗೆ ಇವಳನ್ನು ಮನೆ ಕೆಲಸದವಳು ಅಂತ ಹೇಳಬೇಡ ಎಂದು ಕೋಪದಲ್ಲಿ ಹೇಳಿದರು. ಅಲ್ಲ ಅಮ್ಮಮ್ಮ, ನಿಮಗೆ ಏನಾದರೂ ಬುದ್ಧಿ ಇದೆಯಾ? ಹೋಗಿ ಹೋಗಿ ಈ ಹಳ್ಳಿ ಗುಗ್ಗುನ ಇಷ್ಟು ದೊಡ್ಡ ಕಾಲೇಜ್ಗೆ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸ್ತಾ ಇದ್ದೀರಲ್ಲ, ಇವಳ ಲೆವೆಲ್ಗೆ ಸರಿ ಹೋಗೋ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಆಗ್ತಾ ಇರ್ತಿತ್ತು ತಾನೇ? ಅವಳ ಡ್ರೆಸ್ ಸೆನ್ಸ್ ನೋಡಿ ಹೇಗಿದೆ ಅಂತ, ಅವಳ ಹೇರ್ ಸ್ಟೈಲ್ ನೋಡಿ, ಅವಳ ಹಣೆಯ ಮೇಲೆ ಇಟ್ಟಿರೋ ಕುಂಕುಮ ನೋಡಿ, ಒಳ್ಳೆ ಗೌರಮ್ಮನ ಥರ ಬಂದಿದ್ದಾಳೆ. ಆದರೆ ನನ್ನನ್ನು ನೋಡಿ ಎಷ್ಟು ಮಾಡರ್ನ್ ಆಗಿ, ಅಟ್ರಾಕ್ಟಿವ್ ಆಗಿ, ಗಾರ್ಜಿಯಸ್ ಆಗಿ ಇದ್ದೀನಿ ಎಂದಳು. ನೋಡು ಹಿಮ, ಇದು ನಮ್ಮ ಇಂಡಿಯಾ,
ಇಲ್ಲಿ ಕಲ್ಚರ್ ಹೇಗೆ ಆ ರೀತಿ ಗೌರಿ ಇದ್ದಾಳೆ. ನೀನು ಇರೋ ಅವತಾರ ಫಾರಿನವರು ಕೂಡ ಇರೋದಿಲ್ಲ. ಅವರು ಕೂಡ ನಮ್ಮ ಸಂಸ್ಕೃತಿನ ಇಷ್ಟಪಟ್ಟು ನಮ್ಮ ಥರ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಆಸೆ ಪಡ್ತಾರೆ ಗೊತ್ತಾ. ಈಗ ನಿನ್ನ ಜೊತೆ ಮಾತಾಡ್ತಾ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಿಂತ್ಕೊಂಡ್ರೆ ಅಡ್ಮಿಷನ್ಗೆ ಟೈಮ್ ಆಗುತ್ತೆ ಅಂತ ಹೇಳಿದವರೇ ಗೌರಿಯ ಕೈ ಹಿಡಿದುಕೊಂಡು ಪ್ರಿನ್ಸಿಪಲ್ ಚೇಂಬರ್ಗೆ ಬರುತ್ತಾರೆ. ಇವರಿಬ್ಬರು ಹೋಗುವ ಮೊದಲೇ ಪ್ರಹ್ಲಾದ್ರವರು ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಫೀಸ್ ವಿಷಯ ಏನು ಹೇಳದೆ ಮೆರಿಟ್ ಮೇಲೆ ಸೀಟ್ ಕೊಡ್ತಾ ಇರುವುದು ಅಂತ ಹೇಳಿ ಎಂದು ರಿಕ್ವೆಸ್ಟ್ ಮಾಡಿರುತ್ತಾರೆ. ಕಮಲಾಕ್ಷಿಯವರನ್ನು ನೋಡಿದ್ದೇ ತಡ ಪ್ರಿನ್ಸಿಪಾಲರು ಎದ್ದು ಕೈ ಮುಗಿದು ಅವರನ್ನು ಕುಳಿತುಕೊಳ್ಳಲು ಹೇಳುತ್ತಾರೆ. ಸರ್, ಇವಳೇ ಗೌರಿ. ನಮ್ಮ ಯಜಮಾನರು ಫೋನ್ ಮಾಡಿದ್ರಲ್ಲ, ಇವಳಿಗೇನೆ ಸೀಟ್ ಬೇಕಾಗಿರೋದು ಎನ್ನುತ್ತಾರೆ ಕಮಲಾಕ್ಷಿಯವರು. ಗೌರಿ, ನಿನ್ನ ಮಾರ್ಕ್ಸ್ ಕಾರ್ಡ್ ಮತ್ತೆ TC ಕೊಡಮ್ಮ ಎಂದು ಪ್ರಿನ್ಸಿಪಾಲ್ ಕೇಳಿದರು. ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿ ನೋಡಿದವರಿಗೆ ತುಂಬ ಖುಷಿಯಾಯಿತು. ಎಲ್ಲ ಸಬ್ಜೆಕ್ಟಲ್ಲೂ 95 ಮೇಲೆ ಸ್ಕೋರ್ ಮಾಡಿದ್ದಳು. ವೆರಿ ಗುಡ್, ಎಕ್ಸಲೆಂಟ್. ನಿನ್ನಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಗೆ ಅವಶ್ಯಕತೆ ಇತ್ತು. ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀಯಮ್ಮ. ನೀನು ಇದೇ ಥರ PUCನಲ್ಲೂ ಸಹ ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಎಂದರು ಪ್ರಿನ್ಸಿಪಲ್. ಖುಷಿಯಾದ ಗೌರಿ, ಖಂಡಿತ ಸರ್, ನನ್ನ ಕೈಲಾದ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ನನಗೆ ಅಷ್ಟೇ ಸಾಕು ಎಂದಳು ವಿನಯತೆಯಿಂದ. ನಿನ್ನಂಥ ಸ್ಟೂಡೆಂಟ್ಸ್ ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಾನು ನಿನಗೆ ಎಲ್ಲ ಲೆಕ್ಚರರ್ಸ್ಗಳ ಪರಿಚಯ ಮಾಡಿಕೊಡ್ತೀನಿ. ಅವರ ಹತ್ರ ನಿನಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಯಾವುದೇ ಸಂಕೋಚ ಪಡದೆ ಕೇಳಬಹುದು ಅಂತ ಹೇಳಿ, ಈಗ ಪ್ಯೂನ್ ಬರ್ತಾರೆ, ಅವರ ಜೊತೆ ಹೋಗಿ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸಿಕೊಳ್ಳಿ ಅಂತ ಹೇಳಿ ಬೆಲ್ ಬಾರಿಸಿದರು. ಒಳಗಡೆ ಬಂದ ಪ್ಯೂನ್ ಹತ್ರ, ಇವರನ್ನು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಹೋಗು, ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದರು. ಸರಿ ಸರ್ ಅಂತ ಹೇಳಿದ ಅಟೆಂಡರ್ ಗೌರಿ ಮತ್ತು ಕಮಲಾಕ್ಷಿಯವರನ್ನು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಕಡೆ ಕರೆದುಕೊಂಡು ಹೋದರು. ಅಡ್ಮಿಷನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ ಪ್ರಿನ್ಸಿಪಲ್ ಸರ್, ನೋಡಿ, ಈಗ ಗೌರಿ ಅನ್ನೋ ಒಂದು ಸ್ಟೂಡೆಂಟ್ಸ್ ಬರುತ್ತೆ. ಅವರ ಹತ್ರ ಯಾವುದೇ ಫೀಸ್ ಬಗ್ಗೆ ಏನೂ ಹೇಳೋದಕ್ಕೆ ಹೋಗಬೇಡಿ. ಮೆರಿಟ್ ಮೇಲೆ ಫ್ರೀ ಸೀಟ್ ಕೊಡ್ತಾ ಇರೋದು ಅಂತ ಮಾತ್ರ ಅವರಿಗೆ ತಿಳಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಅದರಂತೆ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಫೀಸ್ ಬಗ್ಗೆ ಏನೂ ಹೇಳದೆ ಗೌರಿಯ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸಿದರು. ಎಲ್ಲ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆಗ ಕಮಲಾಕ್ಷಿಯವರು, ಗೌರಿ, ಊಟಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಇಲ್ಲೇ ಜ್ಯೂಸ್ ಚೆನ್ನಾಗಿ ಮಾಡ್ತಾರೆ, ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಅವಳಿಗೆ ಕಾಲೇಜ್ ಕ್ಯಾಂಟೀನ್ ಪರಿಚಯಿಸುವ ಸಲುವಾಗಿ ಕರೆದುಕೊಂಡು ಹೋಗುತ್ತಾರೆ. ನೋಡು, ಇದೇ ಕಾಲೇಜ್ ಕ್ಯಾಂಟೀನ್. ಒಂದು ವೇಳೆ ಮನೆಯಲ್ಲಿ ತಿಂಡಿ ಊಟ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ಅಂದಾಗ ನೀನು ಇಲ್ಲಿ ಬಂದು ತಿಂಡಿ ಊಟ ಮಾಡಬಹುದು ಅಂತ ಹೇಳುತ್ತಾ ಟೇಬಲ್ ಹತ್ತಿರ ಹೋಗಿ ಕುಳಿತು ಅಲ್ಲಿ ಬಂದ ಸಪ್ಲೈಯರ್ಗೆ 2 ಜ್ಯೂಸ್ ಆರ್ಡರ್ ಮಾಡುತ್ತಾರೆ. ದೂರದಿಂದಲೇ ಇಬ್ಬರ ಚಲನವಲನವನ್ನು ಗಮನಿಸುತ್ತಿದ್ದರು ಹಿಮ ಮತ್ತು ಅವಳ ಗೆಳತಿಯರು. ಏನೇ ಹಿಮ, ನಿನ್ನ ಅಜ್ಜಿ ಆ ಮನೆ ಕೆಲಸದವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸ್ವತಃ ಅವರೇ ಕರ್ಕೊಂಡು ಬಂದು ಅಡ್ಮಿಷನ್ ಕೂಡ ಮಾಡಿಸಿದ್ದು ಅಲ್ಲದೆ ಈಗ ಕ್ಯಾಂಟೀನ್ ಬೇರೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಎಂದಳು ಒಬ್ಬಳು ಗೆಳತಿ. ಯಾಕೋ ಅವರು ನಡ್ಕೊಳ್ತಾ ಇರೋದು ನೋಡಿದ್ರೆ ನಿನಗಿಂತ ಅವಳೇ ಅವರಿಗೆ ತುಂಬ ಹತ್ತಿರ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನೀನು ಹುಷಾರಾಗಿ ಇರಮ್ಮ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ ನೀನು ನೋಡಿದ್ರೆ ನನ್ನ ಸೋದರ ಮಾವನನ್ನೇ ಮದುವೆ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ದೀಯ. ಆ ಆಸೆ ನಿರಾಸೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಂದಳು ಮತ್ತೊಬ್ಬ ಗೆಳತಿ. ಗೌರಿಯ ಕಡೆ ಹಲ್ ಕಡಿಯುತ್ತಾ ನೋಡಿದ ಹಿಮ, ನೋಡ್ತಾ ಇರಿ ಅವಳು ಹೇಗೆ ಈ ಕಾಲೇಜಲ್ಲಿ ಇರ್ತಾಳೆ ಅಂತ. ಈ ಕಾಲೇಜು ಮಾತ್ರ ಅಲ್ಲ, ನನ್ನ ಅಮ್ಮಮ್ಮನ ಮನೆಯಿಂದಲೂ ಸಹ ಓಡಿ ಹೋಗಬೇಕು, ಆ ಥರ ಟಾರ್ಚರ್ ಕೊಡ್ತೀನಿ. ಅವರು ಹೇಗೋ ಹೋಗೋ ತನಕ ಅವರ ಕಣ್ಣಿಗೆ ಬೀಳದೆ ಇರೋ ಥರ ಇರೋಣ. ಇನ್ನು ನಾನು ಕ್ಲಾಸ್ ಒಳಗಡೆ ಹೋಗಿಲ್ಲ ಅಂತ ಅಂದರೆ ನನ್ನ ಅಜ್ಜಿಗೆ ಗೊತ್ತಾದರೆ ಮತ್ತೆ ಟೀಚ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಮನೆಗೆ ಹೋದರೆ ಅಪ್ಪನ ಕಾಟ, ಕಾಲೇಜಿಗೆ ಬಂದರೆ
ಈ ಲೆಕ್ಚರರ್ಗಳ ಕಾಟ. ಹೋಗಲಿ, ಅಜ್ಜಿ ಮನೆಯಲ್ಲಾದರೂ ಇರೋಣ ಅಂದರೆ ಅಜ್ಜ ಅಜ್ಜಿ ಇಬ್ಬರೂ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ ಎಂದಳು. ಜ್ಯೂಸ್ ಕುಡಿದು ಮುಗಿಸಿದ ಮೇಲೆ ಬಿಲ್ ಪೇ ಮಾಡಿ ಅಲ್ಲಿಂದ ಇಬ್ಬರು ಹೊರಗೆ ಬರುತ್ತಾರೆ. ಹೊರಗೆ ಹಿಮ ಕಾಣಿಸಿದರೆ ಹೇಳಿ ಹೋಗೋಣ ಅಂತ ಸುತ್ತಲೂ ನೋಡಲು ಅವಳು ಅಲ್ಲಿ ಎಲ್ಲಿಯೂ ಕಾಣಿಸಲಿಲ್ಲ. ಮೋಸ್ಟ್ಲಿ ಕ್ಲಾಸ್ಗೆ ಹೋಗಿರಬೇಕು ಅಂತ ಅಂದುಕೊಂಡು ತಮ್ಮ ಕಾರ್ ಹತ್ತಿ ಮನೆ ದಾರಿ ಹಿಡಿಯುತ್ತಾರೆ. ಅಜ್ಜಿ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಹಿಮ, ಹುಸ್ಸಪ್ಪ ಬಚಾವಾದೆ ಎಂದಳು. ಅದು ಸರಿ ಹಿಮ, ಏನೋ ಚಾಲೆಂಜ್ ಮಾಡಿದ್ದಲ್ಲ, ಈ ಕಾಲೇಜಲ್ಲಿ ಹೇಗೆ ಇರ್ತಾಳೆ ನಾನು ನೋಡ್ತೀನಿ ಅಂತ. ಹಾಗಾದರೆ ಏನು ಮಾಡ್ತೀಯಾ ಎಂದಳು ಅವಳ ಗೆಳತಿ ಸ್ನೇಹ. ಅದನ್ನು ಹೀಗೆ ಹೇಳಿಬಿಟ್ರೆ ಮಜಾ ಹೊರಟೋಗ್ಬಿಡುತ್ತೆ. ಹೇಗಿದ್ರೂ ಮಂಡೆಯಿಂದ ಕಾಲೇಜಿಗೆ ಬರ್ತಾಳಲ್ಲ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಆನ್ ಮಂಡೇ ಎಂದು ಹೇಳುತ್ತಾ ಕ್ಯಾಂಟೀನ್ ಒಳಗೆ ಹೋದಳು. ಹಾಗಿದ್ರೆ ಗೌರಿನ ಹೊಡ್ಸೋದಕ್ಕೆ ಹಿಮ ಏನು ಪ್ಲ್ಯಾನ್ ಮಾಡಿದ್ದಾಳೆ? ವೀಕ್ಷಿಸಿ ಪುಟ್ಟ ಗೌರಿ ಮದುವೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ.